ನಮ್ಮ ಹತ್ರ ಬರುವ ಮಕ್ಕಳು ಹೀಗೆ ಸಮಾಜದಲ್ಲಿ ಕೊಡುಗೆ ಕೊಡುವ ವ್ಯಕ್ತಿಗಳಾಗಿ ಬೆಳೆದು ನಿಲ್ಲುವುದು ಯಾವುದೇ ಅಧ್ಯಾಪಕನಿಗೂ ಒಂದು ಹೆಮ್ಮೆ ತರುವ ಕ್ಷಣ. ಇಂತಹ ಹೆಮ್ಮೆ ತರುವ ಕ್ಷಣಕ್ಕೆ ನನ್ನನ್ನು ಪಾಲುದಾರಳನ್ನಾಗಿ ಮಾಡಿದ್ದಕ್ಕೆ ನನ್ನ ಶಿಷ್ಯ ಕೇಶವಮೂರ್ತಿಗೆ ನಾನು ಆಭಾರಿಯಾಗಿದ್ದೇನೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು MA ತರಗತಿಗಳಿಗೆ ಜಾಗತಿಕ ಸಾಹಿತ್ಯ ಎನ್ನುವ ಪಾಠವನ್ನು ಮಾಡುವಾಗ ಪ್ರಪಂಚದ ಬೇರೆ ಬೇರೆ ದೇಶಗಳ ಚರಿತ್ರೆಯನ್ನು ಹೇಳಬೇಕಾಗತ್ತೆ. ಹಾಗೆ ಚರಿತ್ರೆಯನ್ನು ಅವಲೋಕಿಸುವಾಗ ನಾನು ಗಮನಿಸಿದ ಸಂಗತಿ ಏನಂದರೆ, ಅನೇಕ ಯುರೋಪಿಯನ್ ದೇಶಗಳು, ದಕ್ಷಿಣ ಅಮೆರಿಕಾದ ದೇಶಗಳು, ಇಂತಹ ದೇಶಗಳಲ್ಲಿ ರಕ್ತಪಾತದ, ಹಿಂಸೆಯ, ಅನೈತಿಕ ಚಟುವಟಿಕೆಗಳ ಒಂದು ರಂಗು ರಂಗಾದ ಬಹಳ ಮನಸ್ಸನ್ನು ವಿಪ್ಲವಗೊಳಿಸುವ ಕಥೆಗಳು ಬರ್ತವೆ. ಬೇರೆ ದೇಶಗಳ ಮೇಲೆ ದಂಡೆತ್ತು ಹೋಗೋದು, ಕೊಲ್ಲೋದು, ಹೋರಾಡೋದು, ಅವಳಿ ಸೋದರನನ್ನೇ ಕೊಂದು ಬಿಡೋದು ರಾಜ್ಯಕ್ಕೋಸ್ಕರ. ದೊಡ್ಡ ಚಕ್ರಾಧಿಪತ್ಯ ರೋಮ್ ಕಟ್ಟಲ್ಪಟ್ಟಾಗ ಅವಳಿ ಸೋದರರಾದಂತಹ ರೆಮ್ಯುಲಸ್ ಮತ್ತು ರೇಮಸ್ ಪರಸ್ಪರ ಜಗಳ ಆಡಿ ಒಬ್ರನ್ನೊಬ್ರು ಕೊಂದುಕೊಳ್ಳುವ ಸ್ಥಿತಿ. ಇದನ್ನೆಲ್ಲ ನೋಡಿದಾಗ ಅಲ್ಲಿರುವ ಅಶಾಂತಿ, ಅಲ್ಲಿರುವ ಒಂದು ವಿಪ್ಲವದ ಸ್ಥಿತಿ, ಇದನ್ನೆಲ್ಲ ನೋಡಿದಾಗ ನಿಜಕ್ಕೂ ನಮ್ಮ ಭಾರತ ದೇಶದ ಬಗ್ಗೆ ಹೆಮ್ಮೆ ಆಗುತ್ತೆ. ಯಾಕಂದರೆ ಭಾರತ ದೇಶ ಯಾವತ್ತೂ ತಾನಾಗಿ ತಾನು ಬೇರೆಯವರ ಮೇಲೆ ದಂಡೆತ್ತಿ ಹೋಗಿದ್ದೇ ಇಲ್ಲ. ಸದಾಕಾಲ ಯಾರೇ ಬರಲಿ ಅವರನ್ನು ತನ್ನವರು ಅಂತ ಭಾವಿಸಿ ಪ್ರೀತಿ ಸಹನೆಗಳನ್ನು ಈ ಪ್ರಪಂಚಕ್ಕೆ ಕಲಿಸಿದ ದೇಶ ನಮ್ಮದು. ಹಾಗೆ ಪ್ರಪಂಚಕ್ಕೆ ಸಭ್ಯತೆಯನ್ನು ಕಲಿಸಿದ ದೇಶಕ್ಕೆ ಮುಖ್ಯವಾದ ಕಾರಣ ಅಂದರೆ ನಮ್ಮ ಗುರು ಪರಂಪರೆ. ವಸಿಷ್ಠ ವಾಮದೇವಾದಿ ಗುರುಗಳಿಂದ ಹಿಡಿದು ಆದಿಗುರು ದತ್ತನಿಂದ ಹಿಡಿದು ಇವತ್ತಿನ ಎಲ್ಲ ಗುರುಗಳ ತನಕ ಕತ್ತಲಿಂದ ಬೆಳಕಿನೆಡೆಗೆ ನಮ್ಮನ್ನು ಕರೆದುಕೊಂಡು ಹೋದ ಗುರು ಪರಂಪರೆಯೇ ನಮ್ಮ ಭಾರತ ದೇಶದ ಔನ್ನತ್ಯಕ್ಕೆ ಮತ್ತು ಶಾಂತಿ ಸಮಾಧಾನಕ್ಕೆ ಕಾರಣ ಅಂತ ನಾನು ಭಾವಿಸ್ತೇನೆ. ಅದಕ್ಕೆ ನಮ್ಮ ಕವಿಗಳು ಶ್ರೀ ಗುರುವೆ ಅರಿವೆ ಶರಣಾಗಿ ಬರುವೆ ಕರುಣೆಯನ್ನು ಕೋರಿ ಬರುವೆ ಹೃತ್ಕಮಲ ತಂದ ಕಿಡಿ ಹೂಗಳನ್ನು ಶ್ರೀ ಚರಣ ಕೆರೆಯುತ್ತಿರುವೆ ಅಂತ ಹಾಡಿದ್ದಾರೆ. ಕುವೆಂಪು ಅವರು ಪ್ರಕೃತಿಯನ್ನ ಗುರು ಅಂತ ಭಾವಿಸಿದ್ರು. ಬೇಂದ್ರೆಯವರು ಶ್ರೀ ದತ್ತ ಗುರುವನ್ನ ಗುರು ಅಂತ ಭಾವಿಸ್ತಾ ಇದ್ರು. ಹಾಗೆ ಕವಿ ನ್ಯೂಮನ್ ಬೆಳಕನ್ನ ಗುರು ಅಂತ ಭಾವಿಸ್ತಾನೆ. ವಚನಕಾರರು ಅರಿವನ್ನೇ ಗುರು ಅಂತ ಭಾವಿಸ್ತಾನೆ. ಕಲಿಯುವುದಾದ್ರೆ ಒಂದು ಪುಟ್ಟ ಮಗು, ಒಂದು ಮಣ್ಣ ಕಣ, ಒಂದು ಪುಟ್ಟ ಗಿಡ ಯಾವುದು ಬೇಕಾದರೂ ಗುರುವಾಗಬಲ್ಲದು. ಗುರುವೆಂದು ಗುರುವನ್ನ ನೋಡುವುದು ಶಿಷ್ಯನ ಪುಣ್ಯವಾದರೆ, ಶಿಷ್ಯನನ್ನ ಕತ್ತಲಿಂದ ಬೆಳಕಿನಡೆಗೆ ಕರೆದೊಯ್ಯುವುದು ಗುರುವಿನ ಕರ್ತವ್ಯ. ಮತ್ತು ಅದೊಂದು ದೀಪ್ತವಾದ ಕರುಣೆ, ವಾತ್ಸಲ್ಯ, ಪ್ರೀತಿ, ನಿಷ್ಕಾರಣ ಪ್ರೀತಿಯಿಂದ ದೀಪ್ತವಾದ ಒಂದು ಸಂಬಂಧ. ಇವತ್ತು ಮಾತೆ ಮುಕ್ತಾಂಬಿಕಾ ದೇವಿಯವರು ಆಶೀರ್ವಾದ ಮಾಡ್ತಿರುವಾಗ ಅವರ ಕಣ್ಣುಗಳನ್ನು ನಾನು ಗಮನಿಸ್ತಾ ಇದ್ದೆ. ಪ್ರತಿಯೊಬ್ಬರ ತಲೆಯನ್ನ ಮುಟ್ಟಿ ಬೆನ್ನನ್ನ ಮುಟ್ಟಿ ಆಶೀರ್ವಾದ ಮಾಡ್ತಾ ತಮ್ಮ ಕಣ್ಣುಗಳ ಮೂಲಕ ಅವರು ಪ್ರೀತಿಯ ಧಾರೆಯನ್ನ ಹರಿಸ್ತಾ ಇದ್ರು. ಹಾಗೆ ಹರಿಸುವಾಗ ನಿನಗೇನೇ ಕಷ್ಟ ಬಂದರೂ ನಾನಿರ್ತೀನಿ ಅನ್ನುವ ಒಂದು ಬೆಂಬಲವನ್ನ ಆ ಮಾತೆ ಕೊಟ್ಟಿದ್ದಾರೆ. ಅದು ಬಹುಶಃ ಇಲ್ಲಿರುವ ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಇಂತಹ ಗುರು ಪರಂಪರೆಯ ಭಾಗವಾಗಿರುವ ಮಾತೆ ಮುಕ್ತಾಂಬಿಕಾ ದೇವಿಯವರು ಹಾಗೂ ನಮ್ಮ ಕೇಶವಮೂರ್ತಿಯವರು ಕೂಡ ನಿಜವಾಗಿಯೂ ಇವತ್ತು ಒಂದು ಪುಣ್ಯದ ಕೆಲಸದ ಪಾತ್ರವಾಗಿದ್ದಾರೆ ಅಂತ ನಂಬಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಈ ಪುಸ್ತಕ ಇವತ್ತು ಹುಟ್ಟಿರುವ ಕೂಸು. ಕೇಶವಮೂರ್ತಿಯವರು ಹೇಳಿದರು, ನಾನು ತಾಯಿಯಾಗುವ ಅನುಭವವನ್ನು ಪಡೆದಿಲ್ಲ, ಆದ್ದರಿಂದ ನಾನು ಹಾಗೆ ಹೋಲಿಸುವುದು ಉಚಿತವೋ ಅಲ್ಲವೋ ಅಂತ. ಆದರೆ ಅವರು ಹಾಗೆ ಸಂಕೋಚ ಪಟ್ಕೋಬೇಕಾಗಿಲ್ಲ. ಒಬ್ಬ ತಾಯಿಯಾಗಿ, ಒಬ್ಬ ಲೇಖಕಿಯಾಗಿ ನನಗೆ ಅರ್ಥ ಆಗುತ್ತೆ ಒಂದು ಪುಸ್ತಕ ಹೊರಬರೋದು ಎಂತಹ ಕಷ್ಟದ ಹಾಗೆಯೇ ತೃಪ್ತಿಯ ಕೆಲಸ ಅಂತ. ನಿಜವಾಗಿಯೂ ತುಂಬ ಶ್ರದ್ಧೆಯಿಂದ ಪುಸ್ತಕವನ್ನು ಬರೆದಿದ್ದಾರೆ. ಗಣೇಶನ ಸ್ತೋತ್ರದಿಂದ ಹಿಡಿದು ಮಂಗಳಾಚರಣೆಯ ತನಕ ಎಲ್ಲ ವಿವರಗಳು ಕೂಡ ಈ ಪುಸ್ತಕದಲ್ಲಿದೆ. ಗುರು ಕರುಣೆಯನ್ನು ಬಯಸುವ ಸದ್ಭಕ್ತರು
ಎಲ್ಲರೂ ಕೂಡ ಕೈಪಿಡಿಯಂತೆ ತಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಬೇಕಾದ ಪುಸ್ತಕ ಇದು. ಪ್ರಣವಪೀಠದ ಗುರು ಪರಂಪರೆ, ಅಲ್ಲಿನ ಬ್ರಹ್ಮವಾದಿನಿಯರು ಇಷ್ಟು ಪರಿಚಯವನ್ನು ಮಾತ್ರವಲ್ಲದೆ ಒಂದು ಗುರುಕರುಣೆಯನ್ನು ಪಡೆಯಲಿಕ್ಕೆ ಸ್ನಾನದಿಂದ ಹಿಡಿದು ಸಮಾಧಿಯ ತನಕ ಏನೆಲ್ಲ ನಾವು ಕೈಂಕರ್ಯಗಳನ್ನು ಮಾಡುವಾಗ ಹೇಗೆ ಮಾಡಬೇಕು, ಯಾವ ಮಂತ್ರವನ್ನು ಹೇಳಬೇಕು, ಯಾವ ಪೂಜಾ ವಸ್ತುಗಳನ್ನು ಬಳಸಬೇಕು, ನಾವು ಯಾವ ರೀತಿಯಲ್ಲಿ ಪ್ರತಿ ಹೆಜ್ಜೆಯಲ್ಲೂ ನಡೀಬೇಕು ಅನ್ನೋದನ್ನು ತುಂಬ ಸರಳ ಮತ್ತು ಸ್ಫುಟವಾದ ಭಾಷೆಯಲ್ಲಿ ನಮ್ಮ ಕೇಶವಮೂರ್ತಿ ಬರೆದಿದ್ದಾರೆ. ನಿಜಕ್ಕೂ ನನಗೆ ಹೆಮ್ಮೆ ಆಗ್ತಾ ಇದೆ. ಅವ್ರು ನನ್ನನ್ನು ಕೇಳಿದ್ರು ಭಾಷಾ ದೋಷ ಏನಾದರೂ ಇದೆಯಾ ಅಂತ. ಹಾಗೇನೂ ಇಲ್ಲ, ಭಾಷಾ ದೋಷವಿಲ್ಲ. ಇಲ್ಲಿ ನಿರರ್ಗಳವಾಗಿ ಸ್ಫುಟವಾಗಿ ಪುಸ್ತಕವನ್ನು ಬರೆದಿದ್ದಾರೆ. ತಾವೆಲ್ಲರೂ ಆ ಪುಸ್ತಕವನ್ನು ಓದಿ ನಿಮ್ಮ ಅಭಿಪ್ರಾಯವನ್ನು ಕೇಶವಮೂರ್ತಿಗೆ ತಿಳಿಸಿದ್ರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಅವರಿಗೆ ಆಗೋದಿಲ್ಲ. ಆದ್ದರಿಂದ ಎಲ್ಲ ಭಗವದ್ಭಕ್ತರಲ್ಲಿ ನನ್ನ ವಿನಂತಿ ಏನೆಂದರೆ, ಎಲ್ಲರೂ ಕೂಡ ಅದನ್ನು ಒಮ್ಮೆ ಓದಿ ಅದರ ಸದ್ಬಳಕೆಯನ್ನು ಮಾಡಿಕೊಂಡು ನೀವು ಕೂಡ ಕೃತಾರ್ಥರಾಗಿ ಕೇಶವಮೂರ್ತಿ ಅವರಿಗೆ ನಿಮ್ಮ ಸಂತೋಷಪಟ್ಟಿದ್ದೀನಿ. ಮತ್ತು ಕೇಶವಮೂರ್ತಿಯವರಿಗೆ ಅವರ ಕುಟುಂಬದ ಗುರುಕರಣೆ ಸದಾ ಇಂತಹ ಉತ್ತಮ ಅವರಿಗೆ ಲಭಿಸಲಿ. ಮತ್ತು ಜಾಗತೀಕರಣದ ಈ ಸುಳಿಗಾಳಿಯಲ್ಲಿ ಕೊಳ್ಳುಬಾಕ ಸಂಸ್ಕೃತಿಗೆ ನಮ್ಮ ಸಮಾಜಕ್ಕೆ ಇಂತಹ ದೀಪಗಳು ಬೇಕು. ಸದ್ಗುರುವಿನ ಕರುಣೆ ಮತ್ತು ಇಂತಹ ಪುಸ್ತಕಗಳ ಜ್ಞಾನ ನಮ್ಮ ಜನಸಮುದಾಯವನ್ನು ಕತ್ತಲಿಂದ ಬೆಳಕಿನಡೆಗೆ ಕರೆದೊಯ್ಯಲಿ. ಲೌಕಿಕ ಸುಖಕ್ಕಿಂತ ಆಧ್ಯಾತ್ಮ ಸುಖ ಮುಖ್ಯ, ತನ್ನ ಸುಖಕ್ಕಿಂತ ಪರರ ಸುಖ ಮುಖ್ಯ ಎಂಬ ನಮ್ಮ ಸನಾತನ ಜ್ಞಾನ ಅವರಿಗೆ ಲಭ್ಯವಾಗಲಿ ಅಂತ ಹೇಳ್ತಾ, ಇನ್ನೊಮ್ಮೆ ನನ್ನನ್ನು ಈ ಸಮಾರಂಭದ ಭಾಗ ಮಾಡಿದ್ದಕ್ಕೆ ನಮಿಸ್ತಾ ನಾನು ನಿಮಗೆ ಧನ್ಯವಾದವನ್ನು ಹೇಳ್ತೇನೆ. ನಮಸ್ಕಾರಗಳು. ಎಲ್.ಜಿ. ಮೀರಾ ಅವ್ರ ಬಳಿ ಹೋದಾಗ ನನಗೆ ಸಮಯ ಇದ್ದಿದ್ದು ಕೇವಲ ಒಂದು ವಾರದಲ್ಲಿ ಸಂಪೂರ್ಣ ಪುಸ್ತಕವನ್ನ, ನಿಮ್ಮ ಕೈಯಲ್ಲಿರೋ ಸಂಪೂರ್ಣ ಪುಸ್ತಕವನ್ನ ಓದಿ ಅದರ ಬಗ್ಗೆ ಪರಿಚಯವನ್ನು ನನಗೆ ಬರೆದುಕೊಟ್ಟು ಆಶೀರ್ವಾದ ಮಾಡಿ, ಅವ್ರು ಏನೇ ಕೆಲಸ ಕಾರ್ಯಗಳಿದ್ರು ಅದನ್ನ ಪಕ್ಕಕ್ಕೆ ಸರಿಸಿ ನಾನು ಕರೆದ ತಕ್ಷಣ, ನಾನು ಈ ಕಾರ್ಯಕ್ರಮದ ಬಗ್ಗೆ ಹೇಳಿದ ತಕ್ಷಣ ಅದನ್ನ ಒಪ್ಪಿಕೊಂಡು ಇಲ್ಲಿವರೆಗೂ ಬಂದು ನನಗೆ ಆಶೀರ್ವಾದ ನೀಡಿರ್ತಕ್ಕಂಥ ನನ್ನ ಗುರುಗಳಿಗೆ ನಾನು ಮತ್ತೊಮ್ಮೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಡಾಕ್ಟರ್ ಎಲ್.ಜಿ. ಮೀರಾರವರು ಬೀಳ್ಕೊಡ್ತಾ ಇದ್ದಾರೆ. ಅವ್ರಿಗೆ ನಾನು ವಂದನೆಗಳನ್ನು ಮತ್ತೆ ಅರ್ಪಿಸ್ತಾ ಅವ್ರನ್ನ ಬೀಳ್ಕೊಡ್ತಾ ಇದ್ದೀನಿ.
మనకు చెప్ప ఆడేసి రమ్మని. ಈಗ ತುಂಬ ಸಮಯ ಕಡಿಮೆ ಇದೆ. ಈ ಸಮಯದಲ್ಲಿ 2 ಮಾತುಗಳನ್ನು ನಿಮಗೆಲ್ಲರಿಗೂ ಅನುಗ್ರಹ ಭಾಷಣವನ್ನು ಅಥವಾ ನೀವೇನಂತೀರಿ ವಿಚಾರವನ್ನು ಹೇಳಬೇಕು. ಕೇವಲ ಒಂದು ಇರ್ತಕ್ಕಂಥ ಸಮಯದಲ್ಲೇ ಸ್ವಲ್ಪ ಈ ಪುಸ್ತಕದ ಬಗ್ಗೆ ಆಗಲಿ ಅಥವಾ ಗುರುಗಳ ಬಗ್ಗೆ ಆಗಲಿ ವಿಚಾರವನ್ನು ಹೇಳಬೇಕು ಅಂತ ನಮ್ಮ ಗುರುಗಳನ್ನು ಕೇಳ್ಕೊಳ್ತಾ ಇದ್ದೀನಿ. ನಂತರ ಈ 10 ನಿಮಿಷದ ನಂತರ ಮರಚಿಯುಂಡನರ ಸಾಮೂಹಿಕ ಗಾಯನ ಮತ್ತೆ ಪ್ರಸಾದ ವಿತರಣೆ ಇರುತ್ತೆ. ಎಲ್ಲರೂ ಸಹಕರಿಸಿ ಇನ್ನು ಕೆಲವೇ ಸಮಯ ಶಾಂತವಾಗಿ ಕೂತ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಸದ್ಗುರು ಶ್ರೀ 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 ಮಾತಾ ಮುಕ್ತಾಂಬಿಕೆ ದೇವಿ ಅವರಿಂದ ಗುರುಭಕ್ತರಾದಂತಹ ಕುರುಬ್ರಳ್ಳಿಯಿಂದ ಆಗಮಿಸಿರ್ತಕ್ಕಂತಹ ರಾಜಮ್ಮನವರು ಗುರುಗಳಿಗೆ ಗೌರವವನ್ನು ಸಮರ್ಪಿಸಿ ಆಶೀರ್ವಾದ ಪಡ್ಕೊಳ್ಬೇಕು ಅಂತ ಬಂದಿದ್ದಾರೆ. ಅವರಿಗೆ ಈ ಅವಕಾಶವನ್ನು ಕೊಟ್ಟು ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. रहितं गुरुं सर्वविघ्नविनाशं च वन्दे विघ्नेशात्मकरूपिणे। नमस्ते सर्वशास्त्रज्ञ सर्वविद्याविशारद सर्वविद्यात्मकं वन्दे वाग्विलासिनिरूपिणे। प्रदायकं शुद्धं पूर्णानन्दं वन्दे दत्तगुरुं नमाम्यहम्। संसारसागरसमुद्धरणैकमन्त्रं मंत्रं दारिद्र्यदुःखभवरोग विनाशमन्त्रं वन्दे श्री गुरुराजमन्त्रम्। गुरवे सर्वलोकानां विषजे भवरोगिणां निधये सर्वविद्यानाम् अस्मद्गुरु श्री रामानन्दगुरुं तव पादपद्ममहं नमामि नित्यम्। ಸ್ವಾಮಿಯ ಚರಣ ಕಮಲಗಳನ್ನು ಅಂತರಂಗದಲ್ಲಿ ಸ್ಮರಿಸುತ್ತಾ ವಸಿಷ್ಠ, ವಾಮದೇವ, ಕಪಿಲ, ಕಣ್ವ, ಗರ್ಗಿ, ಗೌತಮ ಮಹಾನ್ ಸನಾತನ ಜ್ಞಾನ ಸಂಸ್ಕೃತಿಯ ಪರಂಪರೆಯಾಗಿರ್ತಕ್ಕಂತಹ ಸದ್ಗುರು ವರೇಣ್ಯರ ಪಾದ ಕಮಲಗಳನ್ನು ಸ್ಮರಿಸುತ್ತಾ ಅಸ್ಮದ್ಗುರು ಶ್ರೀ ಶ್ರೀ ರಾಮಾನಂದ ಗುರುವರೇಣ್ಯರ ಅಂತರಂಗದಲ್ಲಿ ಚರಣ ಕಮಲಗಳನ್ನು ಸ್ಮರಿಸುತ್ತಾ ಶ್ರೀ ಶ್ರೀ ಅಸ್ಮದ್ಗುರು ಶ್ರೀ ರಾಮಾನಂದ ಗುರುವರೇಣ್ಯರ 14ನೇ ಆರಾಧನಾ ಮಹೋತ್ಸವದ ಅಂಗವಾಗಿ ಈ ದಿವಸ ನಾವೆಲ್ಲರೂ ಕೂಡ ನಮ್ಮ ಸದ್ಗುರುವಿನ ಪಾದ ಪಂಕಜಗಳನ್ನು
ಸ್ಮರಿಸುವುದಕ್ಕೋಸ್ಕರ, ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವುದಕ್ಕೋಸ್ಕರ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಮತ್ತು ಇಲ್ಲಿಯವರೆಗೂ ಸದ್ಗುರು ಪೂಜೆ ಮತ್ತು ಆಧ್ಯಾತ್ಮಿಕವಾಗಿ ಈ ಜಗತ್ತಿನಲ್ಲಿ